ರಾಮದುರ್ಗ ಪಟ್ಟಣದಲ್ಲಿ ಗುರುಭವನ ಕಟ್ಟಡ ಉದ್ಘಾಟನೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ವಿದ್ಯಾಚೇತನ ಶಾಲಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ ಗುರುಭವನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಜ್ಯೋತಿ ಬೆಳಗುವುದರ ಮೂಲಕ ವಿಧಾನಸಭೆಯ ಮುಖ್ಯ ಸಚೇತಕ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಮದುರ್ಗ ಪಟ್ಟಣದಲ್ಲಿ 4,000 ಚದರ ಅಡಿ ವಿಸ್ತೀರ್ಣದಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಗುರುಭವನ ನಿರ್ಮಿಸಲಾಗಿದೆ. ಶಿಕ್ಷಕರ ಕಲ್ಯಾಣ ನಿಧಿಯಿಂದ 35 ಲಕ್ಷ ರೂಪಾಯಿ ಉಳಿದ ಹಣವನ್ನು ತಾಲೂಕಿನ ಎಲ್ಲ ಶಿಕ್ಷಕರಿಂದ ವಂತಿಗೆ ಸಂಗ್ರಹಿಸಲಾಗಿದೆ. ಯಾವುದೇ ಸರ್ಕಾರದ ಅನುದಾನ ಬಳಸದೆ ಕೇವಲ 8 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಶಿಕ್ಷಕರು, ನಿವೃತ್ತ ಶಿಕ್ಷಕರು ಹಾಗೂ ಶಿಕ್ಷಕರ ಕುಟುಂಬದವರು ನೀಡಿದ ದೇಣಿಗೆಯಿಂದ 19 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾರ್ಯಕ್ರಮಕ್ಕೆ ಅಗತ್ಯ ಇರುವ ಪರಿಕರ ಖರೀದಿಸಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಲಾಯಿತು. ವಿಧಾನಸಭೆಯ ಮುಖ್ಯ ಸಚೇತಕ ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮತ್ತು ಎಸ್ಎಸ್ಎಲ್ಸಿ 2024ರ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಇಲಾಖೆ ಕೊಡಮಾಡುವ ಪ್ರೋತ್ಸಾಹದಾಯಕ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು. ಗುರುಭವನ ಸಮಿತಿ ಅಧ್ಯಕ್ಷ ರಾಮದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್.ಟಿ. ಬಳಿಗಾರ್ ಸೇರಿ ಹಲವರು ಮಾತನಾಡಿದರು. ಮುಖ್ಯವಾಗಿ ಬಡಗಾರರ ಎಲ್ಲರೂ ಗೊತ್ತಿದೆ. ಬಡಗಾರರು ಬಹಳ ಇಂಟ್ರೆಸ್ಟ್ ಮಾಡಬೇಕು ಅಂತ ಮಾಡಿ ನನಗೆ ಬಹಳ ಸಂತೋಷ. ಶಿಕ್ಷಕರು ಮನಸ್ಪೂರ್ವಕವಾಗಿ ಎಲ್ಲ ದಾನ ಧರ್ಮ ಮಾಡಿ ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೋಸ್ಕರ ಸಹಾಯ ಮಾಡಿದಿರಿ. ತಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಇವತ್ತಿನ ದಿನ ನಾನು ಶಾಲಾ ಬುಕ್ಕು ಬ್ಯಾಗ್ಗಳನ್ನ ಕೊಡ್ತಾ ಇದ್ದೆ. ಭಾಳ ಹಿಂದೆ ನಾನು ಇಲ್ಲೇ MLA ಆದಾಗ ತಮಾಷೆ ಮಾಡೋದು, ಮಾಸ್ತರು ನಮಗಿಲ್ವಾ ನಮಗೆ ಬ್ಯಾಗ್ ಇಲ್ವಾ. ನಾನು ಅದಕ್ಕೆ ಮಾಸ್ತರ್ಗಳಿಗೂ ಕೊಟ್ಟೆ, ಆಮೇಲೆ ಗ್ರಾಮ ಪಂಚಾಯತ್ ಚೇರ್ಮನ್ ಎಲ್ಲರಿಗೂ ಕೊಟ್ಟೆ. ನಮ್ಮ ಮುದ್ದು ಮಕ್ಕಳಿಗೆ ಅವ್ರು ರಾಜಕೀಯ ಗೊತ್ತಿಲ್ಲ, ಅವ್ರು ಯಾರು ಅಂತ ಶಾಲೆಗಳೇ ಅಶೋಕ ಪಟ್ಟಣ ಕೊಟ್ಟರೆ ಪಾಪ ಹಾಕೊಂಡು ಖುಷಿಯಾಗಿ ಹೋಗ್ತಾರೆ. ನೀವು ಕೆಲವರೇ ನಾನು ಎಲ್ಲರೂ ಹೇಳಲ್ಲ, ಇವರು ನಮ್ಮ ಬಳಗ ರಾಜಕೀಯ ಮಾಡೋದೇ ಕಟ್ಟಿರೋದು. ಕರೆಕ್ಟ್, ರಾಜಕೀಯ ಮಾಡೋದಕ್ಕೆ ಈಗ ಚೆನ್ನಾಗಿ ಬಂದಿರೋದು. ನಾವು ಚುನಾವಣೆ ನೀವು ರಾಜಕೀಯ ಮಾಡ್ತೀರಿ. ಇವ್ರು ಏನು ಬುದ್ಧಿ ಕಲ್ಸ್ಕೊಂಡು ಏನು ಸೋಸ್ಕೊಂಡು ಏನು ಮಾಡ್ಕೊಂಡು ಪ್ಲಾನ್ ಮಾಡ್ತಾ ಇರ್ತೀವಿ. ನನಗೇನು ಬೇಜಾರಂದ್ರೆ ಮಾಸ್ತರು ಎಲ್ಲರಲ್ಲ, ಹಂಗೆ ಸ್ವಲ್ಪ ಜನ ನಾನು ಕೊಟ್ಟಿರೋ ಬ್ಯಾಗ್ಗೆ ನನ್ನ ಫೋಟೋನೇ ಹರಿದಾಕ್ಬಿಟ್ಟಾರೆ. ಅವ್ನು ಹರಿದಾಕ್ಬಿಟ್ಟು ನಾನು ವಾಪಸ್ ತಂದು ಕೊಟ್ಟಿದ್ರೆ ಭಾಳ ಅವ್ರೊಂದು ಹಾರ ಕಳಿಸ್ತಾರೆ. ಹೋಗಪ್ಪ, ನಾನು ಏನು ಈ ಥರ ಮಾಡ್ತಾರೆ. ನಾನು ನಮ್ಮ ಹೆಸರು ಅದ್ರೇನು ಕಾಂಗ್ರೆಸ್ ಪಕ್ಷ ಇಲ್ಲ, ಏನು ನನ್ನ ಫೋಟೋ ನಾನು ಕೊಟ್ಟಿರಪ್ಪ, ನನಗೊಂದು ಫೋಟೋ ನಾನು ಹ್ಯಾಂಡ್ ಕೊಟ್ಟು ಪಾಪ ಮಕ್ಕಳೆಲ್ಲ ಈಗ ಎಲ್ಲ ಸಣ್ಣ ಮಕ್ಕಳು ಅಶೋಕ್ ಪಟ್ಟಣ ಕೈ ಇರ್ತದೆ. ನೀವು ಆ ಬ್ಯಾಗು ನಾವು ಕೊಟ್ಟಿದ್ರೆ ಅಕಸ್ಮಾತ್ ಬಂದು ಹಿಂದೆ ಫೋಟೋ ತಿಳಿಸ್ಕೊಂಡು ಹಾಕ್ತಾರೆ. ಭಾಳ ಬೆಳಗ್ಗೆ ಇರ್ತಾರೆ ಮಾಸ್ತರು. ನಾವು ಅದಕ್ಕೆ ಮಾಸ್ತರು ಎಲ್ಲ ಕಡೆ ನಮ್ಮ ದೈ ಹೋಗಪ್ಪ ಸೇರಿ ಎಲ್ಲರೂ. ಆಮೇಲೆ ನೀವೆಲ್ಲ ದಯವಿಟ್ಟು ಕೈ ಮುಗಿದಾಗ ಯಾರು ತಪ್ಪು ಕರೆಕ್ಟಾಗಿ ಟೈಮ್ ಸರಿ ಹೋಗ್ರಿ. ಪ್ರೈವೇಟ್ ಸ್ಕೂಲ್ನಾಗೆ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅದೆಲ್ಲ ನೀವು ಅದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ರಾಮಲಿಂಗೇಶ್ವರ ಕ್ಷೇತ್ರಕ್ಕೆ ಬರೀ ಪ್ರೈವೇಟ್ ಸ್ಕೂಲ್ ಯಾರು ಹೋಗೋದೇ ಇಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲ್ ಇದೆ. ಅಷ್ಟು ನಾವೆಲ್ಲ ಏನು ಬೇಕು ಎಲ್ಲ ಕೊಡ್ತೀವಿ, ಏನೇನು ಎಲ್ಲ ಕೊಡ್ತೀವಿ. ನೀವು ಕರೆಕ್ಟಾಗಿ ಟೈಮ್ ಕೊಟ್ಟು ಅವ್ರಿಗೆ ಪಾಠ ಕೊಟ್ಟೆ. ಪಾಪ ಅವರೆಲ್ಲ ನಿಮ್ಮ ಮಕ್ಕಳಿದ್ದಂಗೆ. ಪಾಪ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಬರೋದೇನಪ್ಪ ಅಂದ್ರೆ ಬಡವ್ರ ಮಕ್ಕಳು ಫೀಸ್ ಇರಲ್ಲ, ಬಡ ಒಕ್ಕಟ್ಟೆ ಹೇಳ್ಕೊಡ್ತಾರೆ. ಪಾಪ ಎಲ್ಲ ಬಡವ್ರ ಮಕ್ಕಳು ಸೇರ್ತಾರೆ. ನೀವು ಕರೆಕ್ಟಾಗಿ ಅವ್ರಿಗೆ ಪಾಠ ಹೇಳ್ಕೊಟ್ರೆ ಅವ್ರು ಮುಂದೆ ನಾಳೆ ದೊಡ್ಡ IAS ಆಫೀಸರು ಡಾಕ್ಟರ್ ಇದನ್ನೆಲ್ಲ ನೆನೆಸ್ಕೊಂತಾರೆ ಅಲ್ವಾ. ಅದರಿಂದ ತಾವೆಲ್ಲ ಟೈಮ್ ಸರಿಯಾಗಿ ಬನ್ನಿ. ಇಲ್ಲೊಬ್ಬರು ನಮ್ಮ ನಾಗರಿಕರು ಕೂಡ ಹಿರಿಯ ನಾಗರಿಕರು ತಪ್ಪ ಇನ್ನೊಬ್ಬ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದ, ಈಗ ಸ್ವಲ್ಪ ಮೈಂಡ್ ಆಫ್ ಆಗಿರೋ ಕಾಣ್ತದ್ರು. ನಮಗೆ ಹೇಳ್ತಾರೆ ನಮ್ಮ ಪಾಪ ಅವರಿಗೆ ಒಳ್ಳೆ ಅವ್ರ ಮಗ ಒಬ್ಬ ಕೂಲಿ ಕೆಲಸ ಮಾಡ್ತಾರೆ, ಒಳ್ಳೆ ಮನುಷ್ಯ, ಸ್ವಲ್ಪ ಹಾಗೆ ಮಾತಾಡ್ತಾ ಇರ್ತಾರೆ. ಅವನು ನಾನು ಕೇಳ್ಬಿಡಿ ಇವ್ರು ಬಂದಿರಲಿಲ್ಲ ಮಿಲಾನಿ ಅಂದ್ರೆ ನಮ್ಮ ಹೆಸರು ಮಿಲಾನಿ ತಿಳ್ಕೊಂಡಿಲ್ವ. ಅದೆಲ್ಲ ಮೇಂಟೆನೆನ್ಸ್ ಮಾಡೋದು, ದೊಡ್ಡ ಮನೆ ಕಟ್ಸೋದು. ಈಗ ಬಳಗಾರ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಎಲ್ಲರೂ ಮಾತಾಡಿದ್ರು. ಇವತ್ತು ನಮ್ದು ಏನಂತಂದ್ರೆ ಈ ತಿಂಗಳು ನಮ್ದು ಡಬಲ್ ರೋಲ್ ಇದೆ. ಡಬಲ್ ರೋಲ್ ಯಾಕಪ್ಪ ಅಂತಂದ್ರೆ ಇವತ್ತೊಂದು ನಿಮ್ಮ ಬಗ್ಗೆ ನಾನು ಮಾತಾಡಬೇಕು, ಮತ್ತೆ ಲಾಸ್ಟ್ ಇದೇ ತಿಂಗಳ ಮತ್ತೆ ಲಾಸ್ಟ್ಗೂ ನಾನು ಮಾತಾಡಲೇಬೇಕು, ನನ್ನ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ಬಹುಶಃ ಯಾರಾದ್ರೂ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಅದನ್ನು ಬೆನ್ನು ಹತ್ತುವಂಥದ್ದಿದೆಯಲ್ಲ,
ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಸಮಾಜದಿಂದ ಜೊತೆಗೆ ಅದರ ಒಂದು ಸ್ಟೇಕ್ ಹೋಲ್ಡರ್ಸ್ ಯಾರಿರ್ತಾರಲ್ಲ, ಯಾವುದೇ ಒಂದು ಕಟ್ಟಡ ಅಥವಾ ಒಂದು ಕಾರ್ಯಕ್ರಮದ ಅಥವಾ ಒಂದು ಪ್ರೋಗ್ರಾಮಿನ ಒಂದು ಪ್ರಾಜೆಕ್ಟಿನ ಸ್ಟೇಕ್ ಹೋಲ್ಡರ್ಸ್, ಜವಾಬ್ದಾರರು, ವಾರಸುದಾರರು ಯಾರಿರ್ತಾರಲ್ಲ ಅವರು ತೊಡಗಿಸಿಕೊಳ್ಬೇಕು ಅಂತ ನಾವು ಹೇಳ್ತೀವಿ. ಆ ದಿಸೆಯಲ್ಲಿ ನೀವು ಕೇವಲ ಸರ್ಕಾರ ಕೂಡ ಮಾಡುವಂತಹ ಅನುದಾನದ ಮೇಲೆ ಒಂದು ಅವಲಂಬನೆಯನ್ನ ಆಗದೆ ಎಲ್ಲಾ ಶಿಕ್ಷಕರು, ವಾರಸುದಾರ ಯಾರಂದ್ರೆ ನಮ್ಮ ಶಿಕ್ಷಕರು, ಅವರು ತೊಡಗಿಸುವಂತೆ ಮಾಡಿದಂತಹ ತಮ್ಮ ಶ್ರಮಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಅಂತ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡಕೋಳ್, ಉಪಾಧ್ಯಕ್ಷೆ ಸವಿತಾ ಧೂತ, ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಲೀಲಾವತಿ ಹಿರೇಮಠ, ಬಸವರಾಜ ನಲವತವಾಡ್, ಎಸ್ಬಿ ಕೋಳಿ, ಮೊಹಮ್ಮದ್ ಸಬೂರ್, ಪುರಸಭೆ ಸದಸ್ಯ ನಾಗರಾಜ ಕಟ್ಟಿಮನಿ, ಗುರುಭವನ ಸಮಿತಿ ರಾಮದುರ್ಗ ಹಾಗೂ ಎಲ್ಲಾ ವೃಂದದ ಶಿಕ್ಷಕ ಸಂಘಟನೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ತಾಲೂಕಾ ಘಟಕ ರಾಮದುರ್ಗ ತಾಲೂಕಿನ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಮತ್ತು ಸಮಸ್ತ ಗುರು ಬಳಗದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.